ಎಲ್ರಿಗೂ ನಮಸ್ಕಾರ. ಸ್ಪೆಷಲಿ ಫಾರ್ ಬ್ಯಾಂಗ್ಳೂರಿಯನ್ಸ್. ನಾನು ಇವತ್ತು ಮನೆಗೆ ಬರ್ತಾ ಇದ್ದೆ. ಒಂದು ಚೆಕ್ ಪೋಸ್ಟ್ ನೋಡಿದೆ. ಪೊಲೀಸವರು ಎಲ್ಲ ಟ್ಯಾಕ್ಸಿ, ಕಾರ್ಸ್ ಎಲ್ಲ ಚೆಕ್ ಮಾಡ್ತಾಯಿದ್ರು. ಸೊ ಬ್ಯಾಂಗ್ಳೂರ್ ಈಸ್ ಆನ್ ಹೈ ಅಲರ್ಟ್ ಫಾರ್ ಸೇಫ್ಟಿ ಪ್ರಿಕಾಷನ್ಸ್. ಡೆಲ್ಲಿಯಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆಗಿದೆಯೋ, ಸೊ ಅದ್ರ ಪ್ರಕಾರ ಪೊಲೀಸವರೆಲ್ಲ ಚೆಕಿಂಗ್ ಮಾಡ್ತಿದ್ದಾರೆ. ಆಲ್ಸೋ ದೇ ಆರ್ ಚೆಕಿಂಗ್ ಡ್ರಿಂಕ್ ಆ್ಯಂಡ್ ಡ್ರೈವ್, ಎಲ್ಲ ಬಿ ಸೇಫ್. ಸೊ ನನಗನ್ನಿಸ್ತು, ಏನು ಕ್ಯಾಬ್ ಚಾಲಕರು, ಆಟೋ ಚಾಲಕರು ಎಲ್ಲ ಏನು ಸೇವೆ ಸಲ್ಲಿಸ್ತಾ ಇದ್ದಾರೋ ಅವರು ಕೂಡ ಇದರಲ್ಲಿ ಒಂದು ಸ್ವಲ್ಪ ಹೆಲ್ಪ್ ಮಾಡಬಹುದು ಅಂತ. ಯಾವ ಥರ ಅಂದರೆ, ಸೊ ಪ್ರಯಾಣಿಕರು ಬರ್ತಾರೆ, ಹೆವಿ ಲಗೇಜ್ ತೊಗೊಂಬರ್ತಾರೆ, ಯಾರ್ಯಾರು ಹೆಂಗೆ ಏನೇನು ಇರ್ತಾರೋ, ಬಟ್ ಎಲ್ಲರೂ ಆ ಥರ ಇರಲ್ಲ. ಸೊ ನೀವು ಒಂದ್ಸಲ ಅವರಿಗೆ ಕೇಳ್ಬೋದು ಬ್ಯಾಗಲ್ಲಿ ಏನಿದೆ ಅಂತ. ಕೇಳಿದಾಗ ಏನಾಗುತ್ತೆ, ಒಂದು ಸ್ವಲ್ಪ ಸೇಫ್ಟಿ ಅನಿಸುತ್ತೆ. ಸೊ ಆಟೋದವ್ರಾಗಿರ್ಬೋದು, ಕ್ಯಾಬ್ದವ್ರಾಗಿರ್ಬೋದು, ಸೊ ಪೊಲೀಸ್ ಇಲಾಖೆಗೆ ಒಂದು ಸ್ವಲ್ಪ ಸಹಾಯ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸೇಫ್ಟಿಗೋಸ್ಕರ ನೀವು ಒಂದು ಸ್ವಲ್ಪ ಏನಿದೆ, ಒಂದು ಸ್ವಲ್ಪ ಪ್ರಯಾಣಿಕರಿಗೆ ವಿಚಾರಿಸ್ಬೋದು. ಯಾರ್ಯಾರು ಕಸ್ಟಮರ್ಸು ಓಲಾ, ಊಬರು, ನಮ್ಮ ಯಾತ್ರಿ, ರ್ಯಾಪಿಡೋ ಎಲ್ಲ ಇರುತ್ತಾರೆ. ಅವರಿಗೆಲ್ಲ ಹೆವಿ ಲಗೇಜ್ ಇದ್ದಾಗ ಒಬ್ಬನೇ ಇರ್ತಾನೆ, ಹೆವಿ ಲಗೇಜ್ ಇರುತ್ತೆ. ಸೊ ಅವರಿಗೆಲ್ಲ ಒಂದು ಸ್ವಲ್ಪ ನೀವು ವಿಚಾರಿಸ್ಬೋದು. ಸೊ ಏನು ಎಂತ ಏನಿದೆ ಬ್ಯಾಗಲ್ಲಿ ಅಂತ, ಫಾರ್ ಸೇಫ್ಟಿ ಪ್ರಿಕಾಷನ್ಸ್. ಸೊ ಆ ಥರ ಏನಾದರೂ ನಾವು ಒಂದು ಸ್ವಲ್ಪ ಸರ್ಕಾರಕ್ಕಾಗಲಿ ಪೊಲೀಸ್ ಇಲಾಖೆಗಾಗಲಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದೀವಿ ಅಂದರೆ, ಎಲ್ಲೋ ಒಂದು ಕಡೆ ನಾವು ಸೇಫ್ಟಿಯಲ್ಲಿ ಬೆಂಗಳೂರಿಗೆ ಒಂದು ಹೆಲ್ಪ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಇದು ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ.